ಪರಮೇಶ್ವರ್ ಅವರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಬೇಡಿಕೆಯನ್ನ ಪ್ರಮುಖವಾಗಿ ರೈಸ್ ಮಾಡಲಾಗ್ತಿದೆ ಈಗ ಥ್ರೂಔಟ್ ದಿ ಸ್ಟೇಟ್. ಮೊನ್ನೆ ನೀವು ನಿನ್ನೆ ಕೂಡ ತುಮಕೂರಲ್ಲಿ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿ ಬಂದಿದ್ರಿ. ಅಲ್ಲಿ ನಿಮ್ಮ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಮುಂದಿನ ಮುಖ್ಯಮಂತ್ರಿಗಳು ದಲಿತ ಮುಖ್ಯಮಂತ್ರಿ ಪರಮೇಶ್ವರ್ ಅವರು ಅಂತ ಸ್ಲೋಗನ್ ಅನ್ನ ರೈಸ್ ಮಾಡಿದ್ದಾರೆ. ಇದು ನಾಟ್ ಓನ್ಲಿ ತುಮಕೂರು, ಎಲ್ಲ ಕಡೆ ಆಗ್ತಿದೆ. ಈಗಾಗಲೇ ಸಾಕಷ್ಟು ಗೊಂದಲ ಆಗಿದೆ. ನಾನು ಅದಕ್ಕೆ ಇನ್ನೂ ಹೆಚ್ಚು ಗೊಂದಲ ಮಾಡೋದಕ್ಕೆ ತಯಾರಿಲ್ಲ. ಅನೇಕರು ನನ್ನನ್ನು ಪ್ರಶ್ನೆ ಕೇಳ್ತಾರೆ, ತಾವು ಕೇಳಿದಾಗ ಕೇಳ್ತಾರೆ. ಅಭಿಮಾನಿಗಳು ಅಲ್ಲಲ್ಲೇ ಅವ್ರು ಆಗಬೇಕು ಅಂಥೇಳಿ ಅವರ ಎಕ್ಸ್ಪ್ರೆಷನ್ಸು, ಅವರು ಈಗ ನಾವು ಯಾವುದೋ ಕಾರ್ಯಕ್ರಮಕ್ಕೆ ಹೋದರೆ ಹಿಂದಿನಿಂದ ಎಲ್ಲ ಕೂಗ್ತಾರೆ. ಆದರೆ ಇದಕ್ಕೆಲ್ಲ ಉತ್ತರ ಏನಪ್ಪ ಅಂತ ಹೇಳಿದರೆ, ನಮ್ಮ ಹೈಕಮಾಂಡ್ನವರು ಯಾವ ಸಂದರ್ಭದಲ್ಲಿ ತೀರ್ಮಾನ ತಗೋಬೇಕೋ ಆ ಸಂದರ್ಭದಲ್ಲೇ ಅವರು ತಗೊಳ್ತಾರೆ. ಆದ್ರಿಂದ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದ್ರಲ್ಲಿ ಅರ್ಥವಿಲ್ಲ. ಯಾಕೆಂದ್ರೆ ಉತ್ತರ ಸಿಗೋದಿಲ್ಲ. ಉತ್ತರ ಸಿಗಬೇಕಾಗಿರೋದು ಹೈಕಮಾಂಡ್ನವ್ರು ಏನ್ ತೀರ್ಮಾನ ಮಾಡ್ತಾರೆ ಅದನ್ನ ಮಾಡ್ತಾರೆ. ಆದ್ರೆ ಸರ್, ಶಾಸಕರುಗಳು ಕೆಲವರಿಗೆ ಅವರವರ ನಾಯಕರುಗಳಿಗೆ ಲಾಬಿ ಮಾಡ್ತಿದ್ರೆ, ನಿಮಗೆ ಕಾರ್ಯಕರ್ತರು ಲಾಬಿ ಮಾಡ್ತಿದ್ದಾರೆ, ನಿಮ್ಮ ಫ್ಯಾನ್ ಫಾಲೋವರ್ಸ್ ಲಾಬಿ ಮಾಡ್ತಿದ್ದಾರೆ. ಅನ್ನೋದಕ್ಕಿಂತ ಅವ್ರ ಅಭಿಪ್ರಾಯ ತಿಳಿಸ್ತೀನಿ. ನಾನು ಯಾವ ಲಾಬಿನೂ ಮಾಡಕ್ ಹೋಗಿಲ್ಲ. ನೀವು ಹೇಳೋದು ನೆನ್ನೆ ಕೇಳಿಲ್ವಾ? ನನಗೊಂದು ಪ್ರಶ್ನೆ ಕೇಳಿದ್ರೆ, ನೀವು ಡೆಲ್ಲಿಗೆ ಹೋಗ್ತಾ ಇಲ್ಲ ನೀವು. ನಾನು ಡೆಲ್ಲಿಗೆ ಹೋಗಿಲ್ಲ, ಆಯ್ತಾ. ನಾನು ಯಾವ ಲಾಬಿನೂ ಮಾಡ್ತಾ ಇಲ್ಲ. ಅಲ್ಲಿ ಇಲ್ಲಿ ನಮ್ಮ ವೆಲ್ ವಿಷರ್ಸು ಅವರ ಎಕ್ಸ್ಪ್ರೆಷನ್ಸ್ ಮಾಡಿರ್ಬೋದು. ಅದನ್ನ ನಾನು ಮಾಡಬೇಡಿಯಪ್ಪ ಅಂತ ಹೇಗೆ ಹೇಳೋದು? ಮಾಡಬೇಡಿ ಅಂತ ಹೇಳಿದ್ದೇನೆ ಒಂದೆರಡು ಸಾರಿ. ನಾನು ಇದನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ ಅಂತ ಬೈದಿದ್ದೀನಿ ಅವ್ರಿಗೆ. ಆದರೆ ಎಲ್ಲೋ ಒಂದು ಕಡೆ ಅವ್ರ ಫೀಲಿಂಗ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಅದನ್ನ ನಾವೇನು ಮಾಡಕ್ಕಾಗೋದಿಲ್ಲ. ಬಟ್ ಇದಕ್ಕೆಲ್ಲ ನಾನು ಹೇಳಿದಾಗೆ ನಾನು ಈ ಗೊಂದಲಕ್ಕೆ ನಾನು ಕೈ ಜೋಡಿಸಕ್ ಹೋಗೋದಿಲ್ಲ. ರಾಜ್ಯದಲ್ಲಿ 15,000 ಮಕ್ಕಳಷ್ಟು ಕಳ್ತನಾಗಿದ್ದಾರೆ ಸರ್, ತಮಗೇನಿಲ್ಲ ಮಾಹಿತಿ? ಅಲ್ಲ, ಮಕ್ಕಳು ಮಿಸ್ಸಿಂಗ್ ಅಂತ ಹೇಳಿ ನಮಗೆ ಮಾಹಿತಿಗಳನ್ನ ಕೊಡ್ತಾರೆ. ಅದನ್ನೆಲ್ಲ ನಾವು ಪ್ರತಿಯೊಂದು ಸಂದರ್ಭದಲ್ಲಿ ರಿವ್ಯೂ ಮಾಡುವಾಗ, ಜಿಲ್ಲೆನಲ್ಲಿ ಹೋದಾಗ ರಿವ್ಯೂ ಮಾಡುವಾಗಲೂ ಅದನ್ನ ನಾನು ಬಹಳ ಗಂಭೀರವಾಗಿ ತಗೊಳ್ತೀನಿ. ಮತ್ತು ರಾಜ್ಯದಲ್ಲೂ ಕೂಡ ನಾವು ಮಿಸ್ಸಿಂಗ್ ಅಂತ ಏನು ಬರುತ್ತೆ, ಅದು ಮಕ್ಕಳು ಮಿಸ್ಸಿಂಗ್ ಆದ ಸಂದರ್ಭದಲ್ಲಿ ಅದನ್ನು ಬಹಳ ಗಂಭೀರವಾಗಿ ನಾವು ಪರಿಗಣಿಸ್ತೇವೆ. ಅದನ್ನ ಬಹಳಷ್ಟು ಜನರದ್ದು ಹುಡುಕಿದ್ದಾರೆ, ಬಹಳಷ್ಟು ಜನ ಸಿಕ್ಕಿದ್ದಾರೆ, ಹುಡುಕಿದ್ದಾರೆ. ಇನ್ನೂ ಬಹಳಷ್ಟು ಜನ ಮಿಸ್ಸಿಂಗ್ ಅಂತ ಹೇಳಿನೇ ಬರ್ತಾ ಇದೆ. ಅದನ್ನ ಏನ್ ಕ್ರಮ ತಗೋಬೇಕು ನಾವು ಇಲಾಖೆ ಒಳಗೆ ಅದನ್ನ ತಗೊಳ್ತೀವಿ. ಸರ್, ಮಲ್ಲಿಕಾರ್ಜುನ ಬಾಲಕಿ ಜೊತೆ ಅಸಭ್ಯವಾಗಿ ಬರ್ತಿರೋ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ. ಯಾರು? ಮಲ್ಲಿಕಾರ್ಜುನ ಮುಖ್ಯ ಅಂತ ಯಾದಗಿರಿನಲ್ಲಿ ಸರ್. ನಾನು ರಿಪೋರ್ಟ್ ತಗೊಳ್ತೇನೆ. ನಾನಿನ್ನು ಮಾಹಿತಿ ಬಂದಿಲ್ಲ ನನಗೆ. ವಂಚಿತರ ಮೇಲೆ ದಾಳಿ ಆಗಿದೆ ಸರ್, ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ, 31 ಜನ ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಬಾಂಗ್ಲಾದೇಶದವರಾಗ್ಲಿ ಅಥವಾ ಫಾರಿನರ್ಸ್ ಬೇರೆ ಬೇರೆ ದೇಶಗಳಿಂದ ಬಂದಾಗ ವೀಸಾ ಮೇಲೆ ಬಂದಿರ್ತಾರೆ. ಆ ವೀಸಾ ಎಕ್ಸ್ಪೈರ್ ಆದರೂ ಇಲ್ಲೇ ಇರ್ತಾರೆ. ಒಂದು ಕಡೆ ಅದನ್ನ ಹುಡುಕ್ಬೇಕು ನಾವು. FRRO ಅಂತ ಇದೆ, ಅವ್ರಿಗೆ ಗೊತ್ತಿರುತ್ತೆ ವೀಸಾ ಇಂಥ ದಿವಸ ಎಕ್ಸ್ಪೈರಿ ಆಗ್ತಾ ಇದೆ ಇವ್ರದ್ದು ಅಂತ. ಅವ್ರು ವಾಪಸ್ ಹೋಗಿರೋದು ರೆಕಾರ್ಡ್ ಇರೋದಿಲ್ಲ, ಇಮಿಗ್ರೇಷನ್ ಅಲ್ಲಿ ರೆಕಾರ್ಡ್ ಇರಲ್ಲ. ಅಂದ್ರೆ ಅವ್ರು ಇಲ್ಲೇ ಇದ್ದಾರೆ, ಅವ್ರನ್ನ ಹುಡುಕುವಂಥದ್ದು ಒಂದು ಕೆಲಸ. ಎರಡನೇದು, ಅಕ್ರಮವಾಗಿ ಬಾಂಗ್ಲಾದೇಶದವರು ಇತ್ತೀಚೆಗೆ ಹೆಚ್ಚು ಜನ ಬಂದಿದ್ದಾರೆ ಅಂತೇಳಿ ಸದನದಲ್ಲೆಲ್ಲ ಬಹಳ ದೊಡ್ಡ ಚರ್ಚೆ ಆಗಿದೆ. ಅದಕ್ಕೆ ನಾನು ಕೂಡ ಉತ್ತರ ಕೊಟ್ಟಿದ್ದೇನೆ. ನಾವು ಹುಡುಕ್ತೀವಪ್ಪ ಎಲ್ಲಿ ಅವರು ಇದ್ದಾರೆ. 20 ಲಕ್ಷ ಇದ್ದಾರೆ, 15 ಲಕ್ಷ ಇದ್ದಾರೆ ಅಂತೆಲ್ಲ ವಿರೋಧ ಪಕ್ಷದವರು ಚಾರ್ಜ್ ಮಾಡಿದ್ರು. ಅದಕ್ಕೆ ನಾನು ಒಂದು ಆಂದೋಲನ ಮಾಡಿ ಇಡೀ ರಾಜ್ಯದಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ಗಳಿಗೂ ಸೂಚನೆ ಕೊಟ್ಟು, ಯಾರ್ಯಾರು ಬರೀ ಬಾಂಗ್ಲಾದೇಶದವರು ಅಂತ ಅನ್ನೋದು ಬೇಡಪ್ಪ, ಯಾರ್ಯಾರು ಫಾರಿನರ್ಸು ಅವರ ವೀಸಾ ಎಕ್ಸ್ಪೈರಿ ಆದ್ಮೇಲೆ ಇಲ್ಲಿ ಉಳ್ಕೊಂಡಿದ್ದಾರೆ ಹುಡುಕಬೇಕು ಅಂತ ಹೇಳಿ ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದೇನೆ. ಅದಕ್ಕಾಗಿ ಈಗ ಬೆಂಗಳೂರಿನಲ್ಲಿ ಹೆಚ್ಚಿದ್ದಾರೆ ಅಂತ ಹೇಳಿ, ಬೆಂಗಳೂರಿನಲ್ಲಿ ಅನಧಿಕೃತವಾಗಿ ಯಾರಿದ್ದಾರೆ ಅಂತ ಹೇಳಿ ಅದನ್ನು ಹುಡುಕ್ತಾ ಇದ್ದೀವಿ. ಮತ್ತು ಅವರಿಗೆ ID ಕಾರ್ಡ್ ಮಾಡ್ಕೊಂಡಿದ್ದಾರೆ, ಅವರಿಗೆ ಇದೆಲ್ಲ ಕಾರ್ಡ್ಸು ಇವೆಲ್ಲ ಮಾಡ್ಕೊಂಡಿದ್ದಾರೆ, ಐಡೆಂಟಿಟಿ ಕಾರ್ಡ್ಸ್ ಎಲ್ಲ ಅಂತ ಹೇಳಿ ಹೇಳ್ತಿದ್ರು. ಅದನ್ನು ವೆರಿಫೈ ಮಾಡಿ, ಡೂಪ್ಲಿಕೇಟ್ ಯಾವುದಿದೆ, ಒರಿಜಿನಲ್ ಯಾವುದಿದೆ ಅದನ್ನೆಲ್ಲ ವೆರಿಫೈ ಮಾಡಿ ಅಂತ ಹೇಳಿ ಹೇಳಿದ್ವಿ. ಅದು ಮಾಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.